ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಕ್ರಿಯೇಟಿವ್ ವಿಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ ಸ್ಟಿಚಿಂಗ್ ಪಾರ್ಟ್ 2 ಅನ್ನು ತೋರಿಸ್ತಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ನೋಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 2 ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಫ್ರಂಟ್ ಪೈಪಿಂಗ್ ಮಾಡೋದನ್ನು ನೋಡಿದ್ದೇವೆ, ಅಲ್ಲಿಗೆ ನಿಲ್ಲಿಸಿದ್ದೆ. ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ಫ್ರಂಟ್ ಬ್ಯಾಕ್ ಡಬಲ್ ಸ್ಟಿಚ್ ಮಾಡ್ಕೊಳ್ಳೋಣ. ತುದಿಗೂ ಕೂಡ ಒಂದು ಸ್ಟಿಚ್ ಹಾಕೊಳ್ತಿದ್ದೇನೆ. ಈಗ ಸೊಂಟದ ಸುತ್ತಳತೆ ತೆಕ್ಕೊಳ್ಳೋಣ. ಸೊಂಟದ ಸುತ್ತಳತೆ ತೆಕ್ಕೊಂಡು ಅದನ್ನು 4 ಭಾಗವಾಗಿ ಮಾಡಿಕೊಂಡು ಇಲ್ಲಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ ನಾನು. ಬ್ಯಾಕ್ ಪಾರ್ಟಲ್ಲೂ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಜಾಯಿಂಟ್ ಮಾಡಿಕೊಂಡು 4 ಭಾಗವನ್ನು ಒಟ್ಟಿಗೆ ಸೇರಿಸಿಕೊಂಡು ಇಲ್ಲಿ ನೋಡ್ಕೊಳ್ಳೋಣ. ಎಕ್ಸ್ಟ್ರಾ ಇದ್ದದನ್ನು ಬ್ಯಾಕ್ ಪಾರ್ಟಲ್ಲಿ ಇಷ್ಟು 1/4 ಇಂಚಿನಷ್ಟು ಎಕ್ಸ್ಟ್ರಾ ಬರ್ತಿದೆ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಚ್ಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಕಚ್ಚು ಕಟ್ಟಾಗಿ ಹೋಗೋದ್ರಿಂದ ಕಚ್ಚು ಹಾಕ್ಕೊಳ್ತಿದ್ದೇನೆ. ಈಗ ಇಲ್ಲಿ ಬ್ಯಾಕ್ ನೆಕ್ಕಿಗೆ ಲೇಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಬ್ಲೌಸ್ ಪೀಸಲ್ಲೇ ಲೇಸ್ ಬಂದಿದೆ, ಅದನ್ನೇ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಈ ಥರ ಕಟಿಂಗ್ ಮಾಡ್ಕೊಳ್ತಿದ್ದೇನೆ. ಕಟಿಂಗ್ ಮಾಡ್ಕೊಂಡು ಈಗ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡಿಕೊಂಡು ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪಿಗೆ ಬರುವಾಗ ಸಣ್ಣ ಸಣ್ಣ ಫ್ರಿಲ್ ಕೊಟ್ಕೋತಾ ಬರಬೇಕು, ಇಲ್ಲಾಂದರೆ ರೌಂಡ್ ಶೇಪು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲೂ ಕೂಡ ರೌಂಡ್ ಶೇಪಲ್ಲಿ ಸಣ್ಣ ಸಣ್ಣ ಫ್ರಿಲ್ ಕೊಡ್ತಾ ಬರೋಣ. ಕಂಟಿನ್ಯೂ ಮಾಡಬೇಕು ಫ್ರಂಟ್ ಪಾರ್ಟಿಗೂ ಕೂಡ. ಇಲ್ಲೂ ಕೂಡ ಸಣ್ಣ ಸಣ್ಣ ಫ್ರಿಲ್ ಕೊಟ್ಕೋತಾ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಈಗ ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಲೇಸ್ ಅಗಲ ಇರೋದ್ರಿಂದ ಡಬಲ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಇಲ್ಲೂ ಕೂಡ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಫೋಲ್ಡ್ ಮಾಡ್ಕೋತಾ ಸ್ಟಿಚ್ ಮಾಡ್ಕೊಂಡು ಬರೋಣ. ಲೇಸ್ ಅಟ್ಯಾಚ್ ಆಯಿತು. ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ತಿದ್ದೇನೆ 4 ಪೀಸ್ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ. ಈಗ ಸ್ಲೀವ್ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಲೀವಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡು ಬಂದೆ. ಈಗ ಇಲ್ಲಿ ಫ್ರಂಟ್ ಪಾರ್ಟಿಗೆ ಫ್ರಂಟ್ ಪಾರ್ಟ್ ಸೇರುವ ಹಾಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಜಾಯಿಂಟ್ ಮಾಡಿದ್ದು ಬ್ಯಾಕ್ ಸೈಡ್ಗೆ ಬಂದಿರಬೇಕು ಶೋಲ್ಡರಲ್ಲಿ. ಇಲ್ಲಿ ಕಚ್ಚಿಗೆ ಕಚ್ಚಿ ಕೂರಬೇಕು. ಈ ರೀತಿ ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಆಗಲಿ ಪೀಸ್ ಆಗಲಿ ಎಳ್ಕೊಳ್ಬಾರ್ದು, ಅದು ಹೇಗೆ ಇರ್ತದೋ ಹಾಗೆ ಸ್ಟಿಚ್ ಮಾಡ್ತಾ ಬರಬೇಕು. ಇದೇ ರೀತಿ 2 ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡು ಸ್ಲೀವ್ ಅಟ್ಯಾಚ್ ಆಯಿತು. ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅಲ್ಲಿಂದ ಮಾರ್ಕ್ ಇಲ್ಲಿಂದ ಸ್ಟಿಚ್ ಮಾಡ್ತಾ ಬರೋಣ. ಇಲ್ಲೂ ಕೂಡ ಕಚ್ಚಿಗೆ ಕಚ್ಚಿ ಸೇರಿಸ್ಕೊಂಡು ಫ್ರಂಟ್ ಬ್ಯಾಕಿದ ಕಚ್ಚನ್ನು ಸೇರಿಸ್ಕೊಳ್ತಾ ಇಲ್ಲಿ ಸ್ಲೀವಿಗೆ ಮಾರ್ಕ್ ಮಾಡ್ಕೊಳ್ತಾ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಸ್ಲೀವಿಗೆ ಮಾರ್ಕ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳೋಣ.
ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ, ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ, ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿಲ್ಲ ಅಂದರೆ ಒಂದು ಪಕ್ಕದಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ಕರೆಕ್ಟ್ ಆಗಿದೆ. ಈಗ ಪಕ್ಕದಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೇನೆ. ಸೈಡಲ್ಲೂ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಎಕ್ಸ್ಟ್ರಾ ಇದ್ದದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಎರಡು ಸೈಡಿನ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ನೆಕ್ಕಿಗೆ ದಾರ ರೆಡಿ ಮಾಡ್ಕೊಳ್ಳೋಣ. ಮೊದಲು ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. 1 ಫೂಟ್ ಗ್ಯಾಪಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸೂಜಿ ತಕ್ಕೊಂಡು ಈ ಥರ ಸೂಜಿಗೆ ಹಾಕ್ಕೊಂಡು ಒಳಗೆ ಹಾಕ್ಕೊಳ್ಬೇಕು. ಹೀಗೆ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ದಾರ ರೆಡಿ ಮಾಡ್ಕೊಳ್ಬೋದು. ಫಸ್ಟಿಗೆ ದಾರ ಹಾಕಿದ್ರೆ ಅದು ಸ್ಟಿಚ್ಚಲ್ಲಿ ಸಿಕ್ಕಾಕೊಳ್ಳುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತೇನೆ. ಈಸಿಯಾಗಿ ಉಲ್ಟಾ ಮಾಡ್ಕೊಳ್ಬೋದು ದಾರವನ್ನು. ದಾರ ಉಲ್ಟಾ ಮಾಡ್ಕೊಂಡಾಯಿತು. ಈಗ ಇಲ್ಲಿ ತುದಿಯಲ್ಲಿ ಬಟ್ಟೆಯನ್ನು ಒಳಗೆ ಹಾಕ್ಕೊಳ್ಬೇಕು, ನೀಟಾಗಿ ಅನ್ನಿಸ್ತದೆ. ಈಗ ಇಲ್ಲಿ ಕುಚ್ಚು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಈ ಥರ ತ್ರಿಕೋನಾಕೃತಿಯಲ್ಲಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಲೈನಿಂಗ್ ಪೀಸನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು. ಕೆಳಭಾಗದಲ್ಲಿ ರೌಂಡ್ ಶೇಪಿಗಷ್ಟೇ ಫಸ್ಟ್ ಸ್ಟಿಚ್ ಮಾಡಿಕೊಳ್ಬೇಕು. ಎರಡೂ ಪೀಸ್ಗೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಒಂದು ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಎರಡು ಪೀಸ್ಗೂ ಇದೇ ರೀತಿ ಉಲ್ಟಾ ಮಾಡಿಕೊಂಡು ಪ್ರೆಸ್ ಸ್ಟಿಚ್ ಹಾಕೊಳ್ತಿದ್ದೇನೆ. ಈ ಥರ ಸ್ಟಿಚ್ ಹಾಕೊಳ್ಳೋಣ. ಈಗ ಇಲ್ಲಿ ಲೇಸ್ ಉಳಿದಿತ್ತಲ್ಲ, ಅದನ್ನು ಈ ರೌಂಡ್ ಶೇಪ್ಗೆ ಹೀಗೆ ಕೊಟ್ಕೊಳ್ತಾ ಬರೋಣ. ಆಗ ಅಲ್ಲಿ ಕಟ್ ಮಾಡಿದ್ವಲ್ಲ ಲೇಸು, ಅದರಲ್ಲಿ ಉಳಿದ ಪೀಸನ್ನು ಇದಕ್ಕೆ ಕೊಡೋಣ. ಚೆನ್ನಾಗಿ ಕಾಣಿಸ್ತದೆ. ಡಬಲ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಈಗ ದಾರಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳೋಣ.
ಲಟ್ಕನ್ ರೆಡಿ ಆಯಿತು. ಈಗ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ 2.5 ಇಂಚಿಗೆ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಂಡು ಈ ದಾರವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ಲೌಸ್ ರೆಡಿ ಆಯಿತು. ಕಟೋರಿ ಬ್ಲೌಸ್ ಪೂರ್ತಿ ವಿಡಿಯೋ ನೋಡಿದ್ದೀರಿ. ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ.